ಕಾಂಗ್ರೆಸ್ ಈ ಚರ್ಚೆಗೆ ಯಾವುದೇ ಅತಿಥಿಗಳನ್ನು ಕಳಿಸ್ತಾ ಇಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ವಿಶೇಷವಾಗಿ ಮುಸ್ಲಿಂ ಮುಖಂಡರಲ್ಲಿ ಒಂದು ಚಾಲೆಂಜ್ ಮಾಡ್ತೀನಿ ನಾನು. ಚಾಲೆಂಜ್ ಇದೆ ಅಬ್ದುಲ್ ಮಾಡಿ ಸರ್. 2006ರಲ್ಲಿ 1,20,000 ಎಕರೆ ಇತ್ತು ವಕ್ಫ್ನ ಆಸ್ತಿ. ಹೌದು. 2024ಕ್ಕೆ ಅದು 9,40,000 ಎಕರೆ ಆಗಿದೆ. 2006ಕ್ಕಿಂತ ಮುಂಚಿನ ಜಮೀನಿನ ವಿಷಯಕ್ಕೆ ನಾನು ಹೋಗೋದಿಲ್ಲ. ಆಯ್ತಪ್ಪ, ವಕ್ಫ್ ಅಂತ ಅನ್ಕೊಳ್ಳೋಣ. 1,20,000 ಎಕರೆ ಈಗ 9,40,000 ಆಗಿದೆಯಲ್ಲ. 2006ರಿಂದ 2024 ತನಕ ಹೆಚ್ಚುವರಿಯಾಗಿ 8,20,000 ಎಕರೆ ವಕ್ಫಿಗೆ ಬಂದಿದೆ ಅಂತ ಅರ್ಥ. 8,20,000 ಎಕರೆ. ಈ ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಂಡ್ಬಿಡಿ. ಒಂದ್ ಸ್ವಲ್ಪ ಕರುಣೆ ಇರಲಿ ಏನು ಅನ್ನೋದು ಕೇಳಿಸ್ಕೊಳ್ಳಿ. ಈ 8,20,000 ಎಕರೆ ಜಮೀನನ್ನ ಯಾರ್ಯಾರು ವಕ್ಫಿಗೆ ದಾನ ಮಾಡಿದ್ರು ಅನ್ನುವ ದಾನ ಪತ್ರಗಳನ್ನ ದೇಶದ ಮುಂದೆ ವಕ್ಫ್ ಬೋರ್ಡ್ ಇಡಬೇಕಷ್ಟೇ. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದಾದ್ರೆ ಎಲ್ಲಾ ಜನಾಂಗದವರಿಗೂ ಕಾನೂನು ಏನೇನು ಅವಕಾಶಗಳನ್ನು ಕೊಡುತ್ತಲ್ಲ ಅದನ್ನು ಮುಸ್ಲಿಮರಿಗೂ ಕೇಳಿದಾರಲ್ಲ. ಮಹಾಕುಂಭ ಮೇಳ ಎಲ್ಲರಿಗೂ ಮಹಾಕುಂಭ ಮೇಳ ಇವಾಗ ಸನಾತನ ಬೋರ್ಡ್ ಕೊಡಿ ನಮ್ಗೆ ಅಂತ ಕೇಳಿದಾರಲ್ಲ. ಕೇಳಿದ್ರೆ ಕೊಟ್ರ ಯೋಗ್ಯ ಪತ್ರವಳಿ. ಚಾಮರಾಜಪೇಟೆ ಈದ್ಗಾ ಮೈದಾನವನ್ನ ಮಧ್ಯರಾತ್ರಿ ಕಂದಾಯ ಇಲಾಖೆ ಆಸ್ತಿ ಅಂತ ಮಾಡ್ಬಿಟ್ರಿ ನೀವೆಲ್ಲ. ನನ್ಗೆ ಕೌಂಟರ್ ಕೊಡ್ತಾವನೆ. ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು. ಬೆಚ್ಚೆ ಬೆದ್ದು ಬಿಡ್ಬೇಕು. ಏನ್ ವರ್ಷಕ್ಕೆ 2 ಸಲ ನಮಾಜ್ ಮಾಡಿ ಅಂದ್ರೆ ಮುಸಲ್ಮಾನರಿಗೆ ಕೊಟ್ಟಂಗ ಹಂಗಲ್ಲ. ಮತ್ತೆ ಒಂದು ಎಲ್ಲ ತಿರ್ಬೋಕಿ ನನ್ನ ಮಗನೇ ಮುಸಲ್ಮಾನರಿಗೆ ತಾನೇ ಏನು ವರ್ಷಕ್ಕೆ 2 ಸಲ ನಮಾಜ್ ಮಾಡ್ಕೊಂಡ್ರೆ ಇದು ವಕ್ಫ್ ತಾನೇ ಕೊಟ್ರು ಜಾಗ. ನಿಮ್ಗೋಸ್ಕರ ಅಂದ್ರೆ ಬರೆದು ಕೊಟ್ಟಿರ್ತಾರೇನ್ರಿ ಒಳ್ಳೆ ಕಾರ್ಯಕ್ರಮ ಯಾವ ಇವೆಲ್ಲ. ಈಶಾ ಫೌಂಡೇಶನ್ಗೆ ನಾವು ಎದ್ಬಿಟ್ಟು ಅರಣ್ಯ ಇಲಾಖೆ ಜಾಗನೇ ಕೊಟ್ಬಿಟ್ವಿ. ಅದು ಕೋರ್ಟಿಗೆ ಹೋಯ್ತು. ಅಬ್ದುಲ್ ರಜಾಕ್ ಸದ್ಗುರು ಜೊತೆ ಫೈಟ್ ಮಾಡಕ್ಕಾಗುತ್ತಾ? ಅಬ್ದುಲ್ ರಜಾಕ್ ನಿನ್ನ ಏನೋ ಬಾಳ ನಿಗಿರ್ತಾ ಇದೆಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚ ಮಲಿಕ. ಅಬ್ದುಲ್ ರಜಾಕ್ ಈಶಾ ಫೌಂಡೇಶನ್ಗೆ ಕೊಟ್ಟಿರುವ ಜಮೀನಿನ ಪ್ರಶ್ನೆ ಮಾಡ್ಕೊಂಡು ಯಾವ್ದೋ NGO ದವ್ರು ಕೋರ್ಟ್ಗೆ ಹೋಗ್ಬೋದ್ರಿ. ವಕ್ಫ್ದು ಎಲ್ಲಿಗೆ ಯಾವ ಕೋರ್ಟಿಗೆ ಹೋಗ್ಬೇಕು? ಕೊಟ್ಟಿರೋ ಜಾಗ ಅದು. ಸರ್ಕಾರ ಕೊಟ್ಟಿದ್ದ ಜಮೀನಲ್ಲ, ನಮ್ಮ ಅಪ್ಪ ಕೊಟ್ಟಿರೋ ಜಮೀನದ ಅಂತ. ಮನಮೋಹನ್ ಸಿಂಗ್ ಯಾವಾಗ್ರಿ ನಿಮ್ಮ ಅಪ್ಪ ಆಗಿದ್ರು? ಯಾಕೆ ಅಲ್ಲ ಕಣೋ, ನಿಮ್ಮ ಅಪ್ಪನ ಕೊಟ್ಟಿದ್ದೇನೋ ನೀನು. ದಿಲ್ಲಿಯ ಪ್ರೈಮ್ ಪ್ರಾಪರ್ಟಿಗಳನ್ನು ವಕ್ಫ್ ಬೋರ್ಡ್ಗೆ ಅಧಿಕಾರದ ಕೊನೆಯ ದಿವಸ ಬರೆದುಕೊಟ್ಟು ಹೋದ್ರಲ್ಲ. ಅಧಿಕಾರದ ಕೊನೆಯ ದಿವಸ ಮನಮೋಹನ್ ಸಿಂಗ್ ಅಪ್ಪ ಅಂತ ಒಪ್ಕೋತೀನಿ. ಗೆಜೆಟ್ ಅಲ್ಲಿ ಇದ್ರೆ ನೀವ್ ಯಾರನ್ನ ಅಪ್ಪ ಅಂತ ಒಪ್ಕೋತೀನಿ.